ದಾವಣಗೆರೆಯಲ್ಲಿ ಇವತ್ತು ಪಂಚಪೀಠಗಳ ಸಮಾಗಮ ಆಗಲಿದೆ. 15 ವರ್ಷಗಳ ಬಳಿಕ ಒಂದೇ ಕಡೆ ಪಂಚಪೀಠಗಳ ಸಮಾಗಮ ಆಗುವಂತಹ ಕಾರ್ಯಕ್ರಮ ಒಂದು ಅದ್ಭುತ ಕಾರ್ಯಕ್ರಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಕಾರ್ಯಕ್ರಮ ಇದು. ದಾವಣಗೆರೆ ನಗರದ ಶ್ರೀ ರೇಣುಕಾ ಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಶ್ರೀಶೈಲ ಪೀಠ, ಕಾಶಿ ಪೀಠದ ಪೀಠಾಧಿಪತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕೆಲವೊಂದು ತಾತ್ವಿಕ ಸಿದ್ಧಾಂತಗಳಿಂದ ಕೆಲ ಮಠಾಧೀಶರು ದೂರವಾಗಿದ್ರು, ಬಟ್ ಕೋಟ್ಯಾಂತರ ಭಕ್ತಾದಿಗಳ ಆಶಯ ಆಗಿತ್ತು ಎಲ್ಲರೂ ಕೂಡ ಒಂದಾಗಬೇಕು ಅಂತ. ಒಂದಾಗಬೇಕು ಅನ್ನುವಂಥ ಅವರ ಆಶಯದ ಮೇರೆಗೆ ಈ ಶೃಂಗ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಎಲ್ಲ ಪೀಠಗಳ ಪೀಠಾಧಿಪತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ನಾವೆಲ್ಲರೂ ಒಂದೇ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೋಟ್ಯಾಂತರ ಭಕ್ತಾದಿಗಳಿಗೆ ಆ ವೇದಿಕೆಯ ಮೇಲೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸದ್ಯ ಇವತ್ತು ನಡೆಯುವಂಥ ದಾವಣಗೆರೆಯ ಈ ಸಮಾವೇಶ ಅಥವಾ ಕಾರ್ಯಕ್ರಮ ಏನಿದೆ ಬಹಳ ಮುಖ್ಯ ಆಗುತ್ತೆ ಕೋಟ್ಯಾಂತರ ಭಕ್ತಾದಿಗಳ ಪಾಲಿಗೆ. ಇವತ್ತು ನೀಡುವಂತಹ ಪೀಠಾಧಿಪತಿಗಳ ಸಂದೇಶ ಯಾವ ರೀತಿ ಇರುತ್ತೆ ಆ ವೇದಿಕೆಯ ಮೂಲಕ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸಹಜವಾಗಿ ತಾತ್ವಿಕ ಸಿದ್ಧಾಂತಗಳು ಅಂತ ಬಂದಾಗ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದಿತ್ತು. ಕೆಲ ಪೀಠಾಧಿಪತಿಗಳ ಮಧ್ಯೆ ಈ ರೀತಿ ವೈಮನಸ್ಸು ಮೂಡಿರೋದ್ರಿಂದ ದೂರ ಆಗಿದ್ರು. ಬಟ್ ನಾವೆಲ್ಲರೂ ಒಂದೇ, ನೀವೆಲ್ಲ ಒಂದಾಗಿರಬೇಕು ಅನ್ನುವಂಥ ಕೋಟ್ಯಾಂತರ ಭಕ್ತಾದಿಗಳ ಅಭಿಪ್ರಾಯದ ಮೇರೆಗೆ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಇವತ್ತು ನಡೆಯುವಂಥ ಈ ಕಾರ್ಯಕ್ರಮದ ಉದ್ದೇಶ, ಆ ಮೂಲಕ ಕೋಟ್ಯಾಂತರ ಭಕ್ತಾದಿಗಳಿಗೆ ಕೊಡುವಂಥ ಸಂದೇಶ ಏನು ಪೀಠಾಧಿಪತಿಗಳು? ಶ್ರುತಿ ಏನಂತಂದ್ರೆ, ಇಂದು ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ಪಂಚಪೀಠಗಳ ಸಮಾಗಮ ಆಗ್ತಕ್ಕಂಥದ್ದು. ಅಂದ್ರೆ ಕಳೆದ 15 ವರ್ಷಗಳಿಂದಲೂ ಕೂಡ ಯಾವೊಬ್ಬ ಪಂಚಪೀಠದ ಶ್ರೀಗಳು ಕೂಡ ಎಲ್ಲಿಯೂ ಕೂಡ ಒಂದೇ ಒಂದು ಸಮಾರಂಭದಲ್ಲಿ ಮತ್ತು ಒಂದೇ ಒಂದು ಸಭೆಯಲ್ಲಿ ಕೂಡ ಕಾಣಿಸಿಕೊಂಡಿರಲಿಲ್ಲ. ಆದ್ರೆ ಆ ಒಂದು ಕೆಲಸವನ್ನ ಮಾಡುವಂತ ಒಂದು ವಿಚಾರದಲ್ಲಿ ಏನು ಶಾಮನೂರು ಶಿವಶಂಕರಪ್ಪನವರು ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಹಲವಾರು ವರ್ಷಗಳಿಂದಲೂ ಕೂಡ ಈ ಪಂಚಪೀಠಾಧೀಶರು ಅಂದ್ರೆ ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀ ಆಗಿರ್ಬೋದು, ಶ್ರೀಶೈಲ ಶ್ರೀ ಮತ್ತೆ ಕೇದಾರ ಶ್ರೀ, ಕಾಶಿ ಶ್ರೀ, ಉಜ್ಜಯಿನಿ ಶ್ರೀ, ಇವರು ಈ ಎಲ್ಲಾ ಶ್ರೀಗಳನ್ನು ಕೂಡ ಒಂದು ಕಡೆ ಸೇರುವಂತೆ, ಮತ್ತೆ ಏನು ತಮ್ಮ ಏನು ತಾತ್ವಿಕ ಸಿದ್ಧಾಂತಗಳಿದ್ದ ಏನು ಬೇರೆ ಆಗಿದ್ರು, ತಮ್ಮ ಏನು ನಿಲುವುಗಳನ್ನು ಕೂಡ ಬೇರೆ ರೀತಿಯಲ್ಲಿ ಏನು ತೋರಿಸ್ಕೊಳ್ತಾ ಇದ್ರು. ಸೊ ಈ ಒಂದು ಎಲ್ಲಾ ನಿಲುವುಗಳನ್ನ ಒಂದು ಕಡೆ ಕೂಡಿಸುವಂತ ಒಂದು ಕೆಲಸವನ್ನ, ಮತ್ತೆ ತಾವೆಲ್ಲರೂ ಕೂಡ ಒಂದು ಕಡೆ ಇದ್ದೀವಿ, ಒಗ್ಗಟ್ಟಾಗಿದ್ದೇವೆ, ಯಾವೊಬ್ಬ ಭಕ್ತರು ಕೂಡ ಈ ವಿಚಾರದಲ್ಲಿ ಗೊಂದಲವನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಪೀಠಾಧೀಶರನ್ನ ಒಂದು ಕಡೆ ಕೂಡಿಸುವಂತ ಕೆಲಸವನ್ನ ಹಲವಾರು ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪರು ಮಾಡ್ತಾ ಇದ್ರು. ಅದಕ್ಕೆ ಇವತ್ತು ಒಂದು ಪುಷ್ಟಿ ನೀಡುವಂತೆ 21 ಮತ್ತು 22 ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಒಂದು ಸಮಾರಂಭವನ್ನು ಏರ್ಪಡಿಸಿ ಪಂಚಪೀಠಾಧೀಶರನ್ನು ಒಂದು ಕಡೆ ಕೂಡಿಸುವಂತ ಒಂದು ಕೆಲಸ. ಮತ್ತೆ ಈ ಒಂದು ಸಂದರ್ಭ ಏನಿದೆ, ಸುಮಾರು ಲಕ್ಷಾಂತರ ಅಭಿಮಾನಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥದ್ದು. ಮತ್ತೆ ಈ ದೇಶ ಅಂದ್ರೆ ರಾಜ್ಯ ಮತ್ತು ದೇಶಗಳಿಂದ ಕೂಡ ಭಕ್ತಾದಿಗಳು ಬರ್ತಕ್ಕಂಥ ಒಂದು ವಿಚಾರ ಏನಿದೆ. ಅಂದ್ರೆ ಇದರ ಜೊತೆಗೆ ಏನು ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರ ಅಭಿಪ್ರಾಯ ಏನಂತಂದ್ರೆ, ಜಾತಿ ಜನಗಣತಿ ಅಂದ್ರೆ ಕೇಂದ್ರ ಸರ್ಕಾರದಾಗ ಬರ್ತಕ್ಕಂಥ ಜಾತಿ ಜನಗಣತಿ ಏನಿದೆ, ಸೊ ಈ ಜಾತಿ ಜನಗಣತಿಯಲ್ಲಿ ಯಾವ ರೀತಿಯಾಗಿ ಹೆಸರನ್ನ ಮೆನ್ಷನ್ ಮಾಡಬೇಕು, ಯಾಕಂದ್ರೆ ರಾಜ್ಯ ಸರ್ಕಾರ ಕೂಡ ಈ ಒಂದು ವಿಚಾರದಲ್ಲಿ ಕೈ ಹಾಕಿತ್ತು. ಸೊ ಈ ಸಂದರ್ಭದಲ್ಲಿ ಕೇವಲ 65 ಲಕ್ಷ ಜನಸಂಖ್ಯೆ ಮಾತ್ರ ಇದೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಹಾಕಿತ್ತು. ಸೊ ಈಗ ಹೇಳ್ತಕ್ಕಂಥದ್ದು ಏನಂತಂದ್ರೆ, ವೀರಶೈವ ಲಿಂಗಾಯತರು ಸುಮಾರು 1.5 ಕೋಟಿ ಜನ ಇದ್ದಾರೆ. ಸೊ ಈ ಎಲ್ಲವನ್ನು ಕೂಡ ಒಗ್ಗೂಡಿಸುವಂತ, ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತ ರೀತಿಯಲ್ಲಿ, ಮತ್ತೆ ಯಾವ ರೀತಿಯಾಗಿ ಜಾತಿ ಜನಗಣತಿ ಬಂದಾಗ ಹೆಸರನ್ನ ಮೆನ್ಷನ್ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಂದರ್ಭದಲ್ಲಿ ಏನು ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.